ದಿನಾಚರಣೆಯ ಅಂಗವಾಗಿ ಶಿವಮೊಗ್ಗ ವತಿಯಿಂದ ಇವತ್ತು ಈಗಿನ ಪೀಳಿಗೆಗೆ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಸಲುವಾಗಿ ಏರ್ಪಡಿಸಿರ್ತಕ್ಕಂಥ ಒಂದು ಕಾಲ್ನಡಿಗೆ ಜಾಥಾವನ್ನು ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಆಯೋಜಕರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳ್ತಾ, ನಮ್ಮ ಜೊತೆ ಇರ್ತಕ್ಕಂಥ 94 ವಯಸ್ಸಿನ ಯುವಕ ದತ್ತಾತ್ರೇಯ ಅವರು, ಹಾಗೆ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟರು ಮತ್ತು ನಿರ್ಮಾಪಕರಾಗಿರ್ತಕ್ಕಂಥ ವಸಂತ್ ಕುಮಾರ್ ಪಾಟೀಲ್ ಅವರು, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾರೆ. ಆ ಒಂದು ಕಾಯಿಲೆ ಮಾರಣಾಂತಿಕ ಕಾಯಿಲೆ ಅಂತ ಏನು ಪರಿಗಣಿಸಲ್ಪಟ್ಟಿದೆ, ಆ ಕಾಯಿಲೆ ಬರಬಾರ್ದು ಅಂತಂದರೆ ನಾವು ಹಿರಿಯರು, ಪೋಷಕರು ನಮ್ಮ ಮಕ್ಕಳನ್ನು ನಮ್ಮ ಮನೆಯ ಊಟ ತಿಂಡಿಗಳನ್ನು ಮಾಡುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿಟ್ಟು ಕಂಪ್ಯೂಟರ್ಗಳಿಗೆ ದಾಖಲಾದ ರೀತಿಯಲ್ಲಿ ಮಾಡುವ ಮೂಲಕ ನಾವು ಆ ಒಂದು ಕ್ಯಾನ್ಸರನ್ನು ತಡೆಗಟ್ಟುವಂಥ ಕೆಲಸವನ್ನು ಮನೆ ಮಂದಿಯಲ್ಲಿ ಮಾಡಬೇಕಾಗಿರುವಂಥದ್ದು ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಶೋಭಾ ಟ್ರಸ್ಟ್ ಮೂಲಕ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಾಮಾಜಿಕ ಕಳಕಳಿಯನ್ನು ತಾವುಗಳೆಲ್ಲ ಅರ್ಥ ಮಾಡಿಕೊಂಡು ನಾವು ನಮ್ಮ ಸ್ನೇಹಿತರು, ನಮ್ಮ ನೆಂಟರಿಷ್ಟರಿಗೆ ಯಾವ ಯಾವ ಕಾರಣಗಳಿಂದ ಆ ಕಾಯಿಲೆ ತುತ್ತಾಗ್ತೀವಿ, ನಾವು ನಮ್ಮ ಯುವ ಪೀಳಿಗೆ ತುತ್ತಾಗ್ತಾ ಇದೆ ಅನ್ನೋ ಒಂದು ವಿಷಯಗಳನ್ನು ಅರ್ಥ ಮಾಡಿಸೋದ್ರ ಮೂಲಕ ನೀವು ಕೂಡ ನಿಮ್ಮ ನೆರೆಹೊರೆಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಮನೆ ಮಕ್ಕಳಿಗೆ ಈ ಕಾಯಿಲೆಯ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮನವಿ ಮಾಡಿಕೊಂಡು